ನೋಡಿ ಇವತ್ತು ಬೆಂಗಳೂರಿನ ವಯಾಲಿಕಾವಲ್ ಸ್ಲಮ್ಗೆ ನಾವು ಬಂದಿರೋದು. ಅಶ್ವಥ್ ನಾರಾಯಣ್ ಪ್ರತಿನಿಧಿಸುವಂತ ಕ್ಷೇತ್ರ. ಏನ್ ನಿಮ್ ಪ್ರಾಬ್ಲಮ್? ಮನೆ ಇಲ್ಲ, ಮನೆ ಇಲ್ಲ, ಮನೆ ಸೋರುತ್ತೆ. ಈ 3 ಅಡಿ 6 ಅಡಿ ಜಾಗದಲ್ಲಿ ಇವರು ಬದುಕೋದು ಅಂತಂದ್ರೆ ಹೆಂಗೆ? ನಿಮ್ ಎಮ್ಮೆಲ್ಲೆ ಏನ್ ಮಾಡಿದ್ರು? ನಮ್ಮ ಎಮ್ಮೆಲ್ಲೆ ಏನ್ ಮಾಡಿ ನಿಮ್ ಹೆಸರು? ಚಿನ್ನ ಪೊಣ್ಣು. ಈಗ ದೊಡ್ಡ ಪೊಣ್ಣು ಅಂತ ಇಟ್ಕೊಳ್ಳಿ. ತುಂಡು ಮನೆ. ಮತ್ತೆ ಯಾರಿಗ್ ಬರ್ತಾರ ದುಡ್ಡು? ಏನ್ ನಮ್ಗೆಲ್ಲ ಬರ್ತಾ ಇಲ್ಲ ಸರ್. ಮಜಲು ಎಂಗಳನ್ನು ನೋಗಲು ಗೋವಿಂದ ಜನರಲ್ಲಿ ಎಂಗಳನ್ನು ಕೇಳಲು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ನೋಡಿ ಇವತ್ತು ಬೆಂಗಳೂರಿನ ವಯಾಲಿಕಾವಲ್ ಸ್ಲಮ್ಗೆ ನಾವು ಬಂದಿರೋದು. ಅಮ್ಮ ನಮಸ್ಕಾರ. ಆರಾಮ? ಏನ್ ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ಏನ್ ಮಾಡೋದು? ಕೆಲ್ಸ ಇಲ್ಲ. ಮನೆಗೆ ಕೂತ್ಕೊಂಡಿದೀವಿ. ಯಾಕೆ ಕೆಲಸ ಇಲ್ಲ? ಯಾರು ಕೊಡ್ತಾರೆ ಕೆಲ್ಸ? ಏನ್ ನಿಮ್ ಹೆಸರು? ವಯಸ್ಸಾಯ್ಕೋಯ್ತು. ನಿಮ್ ಹೆಸರು? ಚಿನ್ನ ಪೊಣ್ಣು. ಚಿನ್ನ ಪೊಣ್ಣು. ಚಿನ್ನ ಪೊಣ್ಣು ಅಂದ್ರೇನು? ಅದನ್ನ ಆ ಕಾಲದಲ್ಲಿ ನಮ್ ತಾಯಿ ತಂದೆ ಇಟ್ಟಿರೋದು. ಅಲ್ಲಿ ಇಲ್ಲಿ ನೀವು ತಮಿಳ್ನಾಡಲ್ಲಿ ಇದ್ರ ಇಲ್ಲಿದ್ರ ಮೊದ್ಲು? ನಾವು ತಮಿಳ್ನಾಡಿನಲ್ಲಿ ಹೌದಾ? ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಚಿನ್ನ ಪೊಣ್ಣು ಅಂದ್ರೆ ಸಣ್ಣ ಮಗು ಅಂತನಾ? ಸಣ್ಣ ಮಗು ಅಂತ. ನೀಗ ಸಣ್ಣ ಮಗು ಅಲ್ಲ, ನೀಗ ದೊಡ್ಡ ಮಗು. ಸಣ್ಣ ಮಗು. ಈಗ ದೊಡ್ಡ ಪೊಣ್ಣು ಅಂತ ಇಟ್ಕೊಳ್ಳಿ. ಇವಾಗ ದೊಡ್ಡ ಪೊಣ್ಣು. ಓಕೆ. 2000 ಬರ್ತಾ ಇದೆಯಾ ದುಡ್ಡು? ಇಲ್ಲ ಸ್ವಾಮಿ. ಯಾಕೆ ಸ್ವಾಮಿ? ಕೊಟ್ಟಿಲ್ಲ ಸ್ವಾಮಿ. ಯಾರು? ಯಾಕೆ ರೇಷನ್ ಕಾರ್ಡ್ ಇಲ್ಲ? ಇದೆ. ಮತ್ತೆ ನಮ್ಮ ರೇಷನ್ ಕಾರ್ಡ್ ನನ್ನ ಹೆಸರಿನಲ್ಲಿ ಇರೋದು ಕ್ಯಾನ್ಸಲ್ ಮಾಡ್ಬಿಟ್ರು ಸ್ವಾಮಿ. ಹೌದಾ? ಯಾರು ಕ್ಯಾನ್ಸಲ್ ಮಾಡಿದ್ದು? ಸೊಸೈಟಿ ಅವರು. ಸೊಸೈಟಿ ಅವರು? ಕರ್ಸ್ರಿ ಅವ್ರನ್ನ? ಎಲ್ಲಿದಾರ ಅವರು? ಅವ್ರು ಎಲ್ಲಿದಾರಂತ ನಾವ್ ಎಲ್ಲಿ ಹುಡ್ಕೊಂಡು ಹೋಗೋಣ? ಹಂಗಾರೆ 2000 ಇಲ್ಲ? ಇಲ್ಲ. ಅಯ್ಯಯ್ಯೋ. 2000 ನೋಡ, 2000 ಇಲ್ಲ, 2 ರೂಪಾಯಿನೂ ಇಲ್ಲ. 2 ರೂಪಾಯಿನೂ ಇಲ್ಲ. ಈಗ ಪಿಂಚಣಿ ದುಡ್ಡು ಯಾವ್ದು ಇಲ್ಲ. ಯಾವ್ದು ಇಲ್ಲ. ಯಾವ್ದು ಇಲ್ಲ. ಮತ್ತೆ ಎಲ್ಲಿ ಮನೆ? ಇಲ್ಲೇನೆ ಸ್ಲಮ್ ಮನೇಲಿ ಬದುಕ್ತಾರೆ ಪಾಪ. ಎಲ್ಲ ಪ್ರಾಬ್ಲಮ್ಸ್, ಏನೇನ್ ಪ್ರಾಬ್ಲಮ್ಸ್ ಇದಾವ ಇಲ್ಲಿ? ಅದೇನೇನ್ ಇದೆ ಅವ್ರವ್ರಿಗೆ ಇವಾಗ ಇರೋದು ಹುಡುಗರು ಹೇಳ್ತಾರ, ನಮ್ಗೆ ಹೇಳಕ್ ಬರಲ್ಲ. ನೀರು ಬರ್ತಾ? ನೀರ್ ಬರಲ್ಲ ಸ್ವಾಮಿ. ಬರಲ್ಲ ಸ್ವಾಮಿ. ಚರಂಡಿ ಇಲ್ಲ, ಮೋರಿ ಇಲ್ಲ. ಮೋರಿ ಇದೆ, ಇಲ್ಲ ಅಂತ ಹೇಳಿಲ್ಲ. ಮೋರಿ ಇದೆ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನೀರ್ ಬರತ್ತೆ. ಅವ್ರವ್ರ ಮನೆಯಲ್ಲಿ ಬರತ್ತೆ, ನಮ್ಗ್ ಬರಲ್ಲ. ನಿಮಗ್ ಬರಲ್ಲ? ನಿಮ್ಗೆ ಯಾಕೆ ಬರಲ್ಲ? ನಮ್ಗೆ ನೋಡಿ ಕೊಳನಲ್ಲಿ ಹೋಗಿ ಹಿಡ್ಕೊಂಡ್ ಬರ್ಬೇಕು. ಯಾಕೆ? ಅದೇನೋ ಆಯ್ತೋ ಗೊತ್ತಿಲ್ಲ. ನಿಮ್ಗೆ ಮನೆ ಮುಂದೆ ನಲ್ಲಿ ಹಾಕ್ಸ್ಕೊಟ್ಟಿಲ್ವಾ? ನನ್ ಮನೆ ಮುಂದೆ ಎಲ್ಲಿ ಹಾಕಿ ಕೊಟ್ಟಿದಾರೆ. ನಮ್ ಸೊಸೆ ಇದಲ್ಲ, ಮಗ ಇದ್ದಾನೆ. ಮಗ ಏನ್ ಕೆಲಸ ಮಾಡ್ತಾನೆ? ಅವನು ಈಗ ಕಾರ್ಯ ಕೆಲಸ ಮಾಡ್ತಾನೆ. ಮನೆದ ಹಕ್ಕುಪತ್ರ ಇದೆಯಾ? ಇದೆ ಸ್ವಾಮಿ. ಹಕ್ಕುಪತ್ರ ಇದೆಯಾ? ಇದೆ ಸ್ವಾಮಿ. ಓ ಚಿನ್ನ ಪೊಣ್ಣು, ನೀನೇ ಶ್ರೀಮಂತಮ್ಮ. ಹಕ್ಕುಪತ್ರ ಐತೆ. ನಿಮ್ಮ ಹೆಸರೇನು? ಹೇಳಿ ಹೇಳಿ ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಗಾಮಿ. ಶಿವಗಾಮಿ? ನಾ ಮಾಟೆ ಶಾಸನ. ಶಿವಗಾಮಿ, ಬಾಹುಬಲಿ ಶಿವಗಾಮಿ. ಶಿವಗಾಮಿ ಅಂದ್ರೆ ಏನ್ ಅರ್ಥ? ಅದು ದೇವ್ರ ಹೆಸರಾ? ಅಲ್ಲ, ಆ ಕಾಲದಲ್ಲಿ ನಮ್ಮ ತಾಯಿ ತಂದೆ ಇಟ್ಟಿರೋದು. ತಾಯಿ ತಂದೆ ಇಟ್ಟಿದ್ದು. ಯಾರು ಎಮ್ಮೆಲ್ಲೆ ನಿಮ್ದು? ಯಾರು ಎಮ್ಮೆಲ್ಲೆ? ಯಾರಂತ? ಅಶ್ವಥ್ ನಾರಾಯಣ. ನಮ್ಮ ಏರಿಯಾಗೆ ಅಶ್ವಥ್ ನಾರಾಯಣ ಬರ್ತಾರ ಇಲ್ಲಿ? ಅಲ್ಲ, ಓಟ್ ಹಾಕೋಕ ಬರ್ತಾರ. ಅವ್ರು ಗೆಲ್ತಿದ್ಮೇಲೆ ಯಾರು ಬರ್ತಾರ? ಯಾರು ಬರಲ್ಲ. ನಿಮಗ್ ಬರ್ತಾ ಇದೆಯಾ 2000? ಯಾಕೆ? ನಮ್ ಕಾರ್ಡ್ ಕ್ಯಾನ್ಸಲ್ ಆಯ್ತು. ಯಾಕೆ? ನಿಮ್ದು BPL ಕಾರ್ಡ್ ರದ್ದು ಆಯ್ತಾ? ಇಲ್ಲ, ಕಾರ್ಡೇ ಇಲ್ಲ. ಇದಕ್ಕೆ ಸುಮಾರು ಇವಾಗ ಒಂದು 5-6 ವರ್ಷ ಆಯ್ತು ಕಾರ್ಡ್. ಯಾಕೆ ಕ್ಯಾನ್ಸಲ್ ಮಾಡಿದ್ರಮ್ಮ? ಮಕ್ಕಳೆಲ್ಲ ಕಾರ್ಡ್ ಮಾಡ್ಕೊಂಡಿದಾರಲ್ಲ, ಒಂದ್ ಮನೆಗೆ 4 ಕಾರ್ಡ್ 5 ಕಾರ್ಡ್ ಬಿಡ್ತಾರ ಅಂತ ನಮ್ದು ಕ್ಯಾನ್ಸಲ್ ಮಾಡ್ಬಿಟ್ರು. ಒಂದೇ ಕಾರ್ಡ್ ಅಲ್ಲಿ 4-5 ಜನ ಹೆಸರು ಹಾಕ್ಸ್ಕೋಬೇಕಿತ್ತು. ಅದ್ ಹೆಂಗ? ಅದು ಎಲ್ಲ ಮಾಡಿದಾರೆ. ಶಿವಗಾಮಮ್ಮ, ಈಗ ಯಾವ ದುಡ್ಡು? ಏನ್ ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ಏನು ಪ್ರಾಬ್ಲಮ್ ಇಲ್ಲ? ನಮ್ಗೇನು ರೇಷನ್ ಕಾರ್ಡ್ ದುಡ್ಡು ಬಂದಿಲ್ಲ. ರೇಷನ್ ಕಾರ್ಡ್ ತೆಗೆದು ಬಿಟ್ರು. ನಮ್ಮ ಮಗನು, ಸೊಸೆ, ಮೊಮ್ಮಗಳು 3 ಜನಗೆ ಕಾರ್ಡ್ ಅಷ್ಟೇ. ಅಕ್ಕಿನೇ ಇಲ್ಲ. ಎಷ್ಟು ಕೊಡ್ತಾರೆ? ಸಂಪಾದನೆ ಎಲ್ಲಿ? ಮತ್ತೆ 5 kg ಕೊಡ್ತಾರೆ ಅಕ್ಕಿ. ಸಂಪಾದನೆ ಎಲ್ಲಿ? ಸಂಪಾದನೆ ಏನು? ಕೂಲಿ ಕೆಲಸನೇ ಮಾಡೋದು. ಇಲ್ಲಿ ಕುತ್ಕೊಂಡು ಎಲೆ ಅಡ್ಕೊಂಡು ಈ ಕಡ್ಡಿ ಪುಳಿ ಹೊಡೆಯದೆ. ಏನು ನಿಮ್ಮ ಹೆಸರು? ಕುಂಡುಮಣಿ ಅವ್ರೆ, ಆರಾಮ? ಊಟ ಮಾಡಿದ್ರ? ಇಲ್ಲ. ಯಾಕೆ? ಯಾರು ಕೊಡ್ತಾರ? ಎಲ್ಲಡಿಕೆ ಯಾರು ಕೊಡ್ತಾರೆ? ಎಲ್ಲಡಿಕೆ ತಿನ್ನಕ್ಕೆ ಅಂಗಡಿ ಅಂಗಡಿಲಿ ಸಿಗುತ್ತೆ, ಊಟ ಮಾತ್ರ ಸಿಗಲ್ಲ. ಇವತ್ತು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮನ ಮಂಡ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾಕಪ್ಪ ಇವನು ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೊಂಡ್ರ?
ಹೆಂಗಿದೆ ಸಮ್ಮೇಳನ? ತುಂಬಾ ಚೆನ್ನಾಗಿದೆ ಸರ್. ಕನ್ನಡದ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ಯಾರು ಬರೆದಿದ್ದು? ಅಮೋಘ ವರ್ಷ ರೂಪದಂಗ. ಏನು ಓದ್ತಾ ಇರೋದು? ಸೆಕೆಂಡ್ ಪಿ.ಯು.ಸಿ ಅಣ್ಣ. ಸೆಕೆಂಡ್ ಪಿ.ಯು.ಸಿ. ಕನ್ನಡದ ಮೊದಲ ಕವಿ ಯಾವುದು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರ ಇದಾವೆ? ವ್ಯಾಕರಣ ಗೊತ್ತಿದ್ದವನು ಮಾತ್ರ ಕನ್ನಡಾಭಿಮಾನಿ ಅಂತಿಲ್ಲ. ಕನ್ನಡ ಮಾತಾಡಿದ್ರೆ ಸಾಕು ಅವನೇ ಕನ್ನಡಾಭಿಮಾನಿ ಅಲ್ವಾ? ಓಕೆ, ಕನ್ನಡ ಮಾತಾಡಿದ್ರೆ ಗಾಂಚಲಿ ಮಾಡೋರಿಗೆ ಏನ್ ಹೇಳ್ತೀರಾ? ಗಾಂಚಾಲಿ ಬಿಡಿ, ಕನ್ನಡ ಮಾತಾಡಿ. ಮರೆಯಬೇಡವೋ ನೀ ಕನ್ನಡ ನುಡಿಯ, ತೊರೆಯಬೇಡವೋ ನೀ ಕನ್ನಡ ನಾಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ಇವತ್ತು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮನ ಮಂಡ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾಕಪ್ಪ ಇವನು ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೊಂಡ್ರ? ಎಸ್, ಕನ್ನಡ ಮಾತಾಡೋದಕ್ಕೆ ಏನ್ರಿ ಪ್ರಾಬ್ಲಮ್ಮು? ಕನ್ನಡದ ಬಗ್ಗೆ ಜನರಿಗೆ ಎಷ್ಟು ನಾಲೆಡ್ಜ್ ಇದೆ, ಜನರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಓಕೆ, ಏನ್ ಸರ್ ನಿಮ್ಮ ಹೆಸರು? ನಾವು ಗಡಿನಾಡ ಕನ್ನಡಿಗರು. ನಿಮ್ಮ ಹೆಸರೇ ಗಡಿನಾಡ ಕನ್ನಡಿಗರು ಅಂತಾರ? ಮರಳಾರಾಧ್ಯ. ಹೆಸರು ಕೇಳಿದ್ರೆ ಹೆಸರು ಹೇಳ್ಬೇಕು. ನಾಮ ಮರಳಾರಾಧ್ಯ. ಆಗಾಭರಣ. ನಾಮ ಈ ಕಡೆ ಯಾವೂರು? ನಾವು ಆದೋನಿ, ಯಾವ ಗಡಿ ಬರೋದು ನಿಮ್ದು? ಆಂಧ್ರ ಗಡಿನಾಡ. ಅಲ್ಲಿ ನಮಗೆ ಸಾಕಷ್ಟು ಸಮಸ್ಯೆಗಳಿದಾವ. ಇದುವರೆಗೆ ನಮ್ಮನ್ನು ಗಡಿನಾಡು ಅಂತ ಇಲ್ಲ, ಹೊರನಾಡು ಅಂತಕ್ಕಂಥದ್ದು ಡಿಸೈಡ್ ಮಾಡಿಲ್ಲ. ಹಾಗಾಗಿ ಪೂರ್ತಿ ನಾವು ಅನಾಥ ಪ್ರಜ್ಞೆ. ನಮಗೆ ಸುಮಾರು 1 ಲಕ್ಷದವರೆಗೆ ಆ ಜನಸಂಖ್ಯೆ ಇದೆ. ಆ ಭಾಗದಲ್ಲಿ 1 ಲಕ್ಷದ ಜನಸಂಖ್ಯೆ ಇದೆ. ಆಮೇಲೆ 12,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಸುಮಾರು 66 ಕನ್ನಡ ಶಾಲೆಗಳಿದ್ದಾವೆ. ಆದರೆ ಇದುವರೆಗೆ ನಮಗೆ ಯಾವ ರೀತಿಯಿಂದ ಸೌಲಭ್ಯಗಳು ಕರ್ನಾಟಕದಿಂದ ಬಂದಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಮಗೆ ಇದು ಏನ್ ನಿಮ್ ಪ್ರಾಬ್ಲಮ್ನ ಮೇನ್ ಹೈಲೈಟ್ಸ್, ಪ್ರಮುಖವಾದಂಥ ವಿಚಾರ. ಕನ್ನಡ ಅಂತ ಹುಡುಕ್ತಾ ಬಂದಾಗ ಅದರಲ್ಲೇ ಎಷ್ಟು ಸಮಸ್ಯೆಗಳಿದಾವೆ ನೋಡಿ. ನಮ್ಮ ಭಾಷೆ ಒಟ್ಟಲ್ಲಿ ಆಂಧ್ರ ಬಾರ್ಡರ್ ಅಲ್ವಾ ನೀವು? ಹೌದೌದು. ಆಂಧ್ರ ಬಾರ್ಡರ್ ಅಲ್ಲಿ ಏನು ಗುರುತಿಸಿಲ್ಲ, ಏನು ಗುರುತಿಸಿಲ್ಲ. ಕನ್ನಡ ಕನ್ನಡ ಶಾಲೆಗಳಿಲ್ಲ. 66 ಶಾಲೆಗಳಿವೆ. ಕನ್ನಡ ಶಾಲೆಗಳು 66 ಕನ್ನಡ ಶಾಲೆಗಳಿದಾವೆ. ಅದರಲ್ಲಿ 1ನೇ ತರಗತಿಯಿಂದ ಹಿಡಿದು ಅಪ್ ಟು 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲೇ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಇವತ್ತಿನವರೆಗೆ. ಆದರೂ ಕೂಡ ಇವತ್ತಿನವರೆಗೆ ನಮಗೆ ಗಡಿನಾಡು ಕನ್ನಡಿಗರಾಗಲಿ ಹೊರನಾಡು ಕನ್ನಡಿಗರಾಗಲಿ ಯಾವುದೇ ವಿಧವಾದಂಥ ಅನುಮೋದನೆ ಮಾಡಿಲ್ಲ ಮತ್ತು ಕರ್ನಾಟಕ ಸರ್ಕಾರ. ಈಗ ಅಲ್ಲೆಲ್ಲರೂ ಕನ್ನಡನೇ ಅದ್ಭುತವಾಗಿ ಮಾತಾಡ್ತಾರೆ. ಹೌದು, ಎಲ್ಲರ ಮಾತೃಭಾಷೆನೇ ಕನ್ನಡ. ಇವತ್ತು ಆ ಕನ್ನಡ ಅಭಿಮಾನದಿಂದಲೇ ನಾವು ಇವತ್ತು ಬಂದಿವಿ ಇಲ್ಲಿಗೆ. ಹೌದು, ಇವೆಲ್ಲ ಕನ್ನಡ ಶಿಕ್ಷಕರು 15 ಮಂದಿ ಬಂದಿವಿ. 50 ಜನ ಬಂದಿವಿ ನಾವು ಇವತ್ತು. ನಾವು ಇದು ಅತಿ ದೊಡ್ಡ ಸಮಸ್ಯೆ. ಆಂಧ್ರ ಪ್ರದೇಶದ ಗಡಿನಾಡ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಶಿಕ್ಷಣ ಉದ್ಯೋಗಗಳು ಮೀಸಲಾತಿ ಇಲ್ಲ. ದಯವಿಟ್ಟು ಈ ಕಾರ್ಯಕ್ರಮ ನೋಡುವಂಥ ಜನಪ್ರತಿನಿಧಿಗಳು, ಸಂಬಂಧಪಟ್ಟವರು, ಚಿಕ್ಕಬಳ್ಳಾಪುರ ಶಾಸಕರು, ಅಲ್ಲಿರೋ MP, MLA, ಅಕ್ಕಪಕ್ಕದವರು ಎಲ್ಲರೂ ಕೂಡ ಇದನ್ನ ಗಮನದಲ್ಲಿಟ್ಕೊಂಡು, ಜೊತೆಗೆ ಸಿದ್ದರಾಮಯ್ಯನೂ ಕೂಡ ಈ ಬಗ್ಗೆ ಗಮನದಲ್ಲಿಟ್ಕೊಂಡು, ನೀವಾಗಲೇ ಹೇಳ್ತಾ ಇದ್ರಿ, ಭಾಷಣ ಮಾಡ್ತಾ ಇದ್ರಿ, ಕನ್ನಡವನ್ನು ಉಳಿಸೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಈಗ ಏನು ಮಾಡ್ತೀರಂತ ನೀವೇ ನಿರ್ಧಾರ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಾಳೆ ಮತ್ತೊಂದು ಪ್ರಮುಖ ಕ್ಷೇತ್ರದಲ್ಲಿ ಮತ್ತೊಂದು ಸಮಸ್ಯೆಗಳನ್ನು ಹೊತ್ಕೊಂಡು ನಿಮ್ಮ ಮುಂದೆ ಏನು ನಿಮ್ಮ ಪ್ರಾಬ್ಲಮ್ ಅನ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೋಡಿ, ಇವತ್ತು ಬೆಂಗಳೂರಿನ ವಯಾಲಿಕಾವಲ್ ಸ್ಲಮ್ಗೆ ನಾವು ಬಂದಿರೋದು. ಅಶ್ವಥ್ ನಾರಾಯಣ್ ಪ್ರತಿನಿಧಿಸುವಂತ ಕ್ಷೇತ್ರ. ಏನ್ ನಿಮ್ ಪ್ರಾಬ್ಲಮ್? ಮನೆ ಇಲ್ಲ, ಮನೆ ಇಲ್ಲ, ಮನೆ ಸೋರುತ್ತೆ. ಈ 3 ಅಡಿ 6 ಅಡಿ ಜಾಗದಲ್ಲಿ ಇವರು ಬದುಕೋದು ಅಂತಂದ್ರೆ ಹೆಂಗೆ? ನಿಮ್ MLA ಏನ್ ಮಾಡಿದ್ರು? ನಮ್ಮ ಎಮ್ಮೆಲ್ಲ ಏನ್ ಮಾಡಿ ನಿಮ್ ಹೆಸರು? ಚಿನ್ನ ಪೊಣ್ಣು. ಚಿನ್ನ ಪೊಣ್ಣ. ಈಗ ದೊಡ್ಡ ಪೊಣ್ಣು ಅಂತ ಇಟ್ಕೊಳ್ಳಿ. ಇವಾಗ ದೊಡ್ಡ ಪೊಣ್ಣು. ತುಂಡು ಮನೆ. ಮತ್ತೆ ಯಾರಿಗೆ ಬರ್ತಾರ ದುಡ್ಡು? ಏನ್ ನಮ್ಗೆಲ್ಲ ಬರ್ತಾ ಇಲ್ಲ ಸರ್. ಮಜಾಲು ಎಂಗಳನ್ನು ನೋಗಲು ಗೋವಿಂದ ಜನರಲ್ಲಿ ಎಂಗಳನ್ನು ಕೇಳೋಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವಿತ್. ನೋಡಿ, ಇವತ್ತು ಬೆಂಗಳೂರಿನ ವಯಾಲಿಕಾವಲ್ ಸ್ಲಮ್ಗೆ ನಾವು ಬಂದಿರೋದು. ಅಮ್ಮ ನಮಸ್ಕಾರ. ಆರಾಮ? ಏನ್ ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ಏನ್ ಮಾಡೋದು, ಕೆಲಸ ಇಲ್ಲ. ಕೆಲಸ ಇಲ್ಲ, ಮನೆಗೆ ಕೂತ್ಕೊಂಡಿದೀವಿ. ಯಾಕೆ ಕೆಲಸ ಇಲ್ಲ? ಯಾರು ಕೊಡ್ತಾರ ಕೆಲಸ? ಏನ್ ನಿಮ್ ಹೆಸರು? ವಯಸ್ಸು ಆಯ್ಕೋಯ್ತು. ನಿಮ್ ಹೆಸರು? ಚಿನ್ನ ಪೊಣ್ಣು. ಚಿನ್ನ ಪೊಣ್ಣ. ಅದೇನು ಚಿನ್ನ ಪೊಣ್ಣು ಅಂದ್ರೇನು? ಅದನ್ನ ಆ ಕಾಲ